ಸೊ ನಮ್ಮ ಭಾರತದ ಅಪ್ರತಿಮೆ ನಾಯಕಿ ಗಾನ ಕೋಗಿಲೆ ಅಂತೇಳಿ ಹೆಸರು ಪಡೆದಂತ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನ ಮಾಡಿದ್ದಾರೆ. ಒಂದು ನನಗೆ ಆಶ್ಚರ್ಯ ಏನಂದ್ರೆ, ನಿನ್ನೆ ಅವರ ಕುಟುಂಬದವ್ರ ಹತ್ರ ನಾನು ಮಾತಾಡಿದೆ. ಫೈನಲ್ ಹೈದರಾಬಾದಿಂದ ಕಳೆದ 2 ವರ್ಷದಿಂದ ಬಂದು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಅವರು ವಾಸವಾಗಿದ್ದು. ಸೊ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಅವರ ಧ್ವನಿಯನ್ನು ಕೊಟ್ಟಂತ ಏಕೈಕ ನಾಯಕಿ. ಆ ಕುಟುಂಬದ ಕೇಳಿದೆ, ನಿಮ್ಗೆ ನಾನು ಚೆನ್ನೈಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಕಳಿಸ್ಕೊಡ್ತೇನೆ, ಇಲ್ಲ ಹೈದರಾಬಾದ್ಗೆ ಹೋದ್ರೆ ಅಲ್ಲಿ ಕಳಿಸ್ಕೊಟ್ಟು ಏರ್ ಲಿಫ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಅವರಿಲ್ಲ, ನಮ್ಮ ಅಜ್ಜಿದು ಕೊನೆ ಆಸೆ ಮೈಸೂರಿನಲ್ಲೇ ಇರಬೇಕು ಅಂತೇಳಿ ಇಲ್ಲಿಗೆ ಬಂದ್ರು ಅವರು ಅಂತೇಳಿ. ಸೊ ನಾನು ಸರ್ಕಾರದ ಗೌರವ ಜೊತೆಲಿ ಇವತ್ತು ಸುಮಾರು ಮಧ್ಯಾಹ್ನದವರೆಗೂ ಕೂಡ ನಮ್ಮ ಅಂತಿಮ ದರ್ಶನಕ್ಕೆ ಅಲ್ಲಿ ಮೈಸೂರಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಅದಾದ್ಮೇಲೆ ಸರ್ಕಾರದ ಗೌರವದೊಂದಿಗೆ ಅವ್ರಿಗೆ ಗೌರವನ ಸಲ್ಲಿಸುವಂತ ಕೆಲಸ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇವತ್ತು ಗುಲ್ಬರ್ಗಾಗೆ ಹೋಗಿದ್ರು, ಯತೀಂದ್ರ ಅವರು. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನೀನು ಕ್ಯಾನ್ಸಲ್ ಮಾಡಿ ಗೌರವನ ಸಲ್ಲಿಸುವಂತ ಕೆಲಸ ಮಾಡಬೇಕು ಅಂತೇಳಿ.